ಎಲ್ರಿಗೂ ಜೈ ಭೀಮ್. ಕುನ್ನಳ್ಳಿ ನಿವೇಶನ ರೈತರ ಹೋರಾಟ ಸಮಿತಿ ವತಿಯನೆಂದು ಹೋರಾಟವನ್ನು ನಾವು ಕರೆ ಕೊಟ್ಟಿದ್ವಿ. ಆ ಪ್ರಕಾರವಾಗಿ ನಮ್ಮ ಎಲ್ಲ ಗ್ರಾಮಸ್ಥರು ಬಂದಿದ್ರಿ. ಹಾಗೆ ಇದು ಬಹುಶಃ ನಮ್ಮ ಈ ದೇಶದ ಬಡ ಜನರ ಒಂದು ನೋವು. ಪ್ರತಿ ವರ್ಷವನ್ನು ನಾವು ಮತದಾನದ ಮೂಲಕ ಈ ದೇಶದಲ್ಲಿ ಮತದಾನದ ಹಕ್ಕನ್ನು ಪಡಿತೀವಿ, ಮತದಾನ ಮಾಡ್ತೀವಿ. ಆದರೆ ನಮ್ಮಿಂದ ಗೆದ್ದಂತ ಜನಪ್ರತಿನಿಧಿಗಳು ಇವತ್ತು ನಮ್ಮನ್ನ ಎಲ್ಲಿ ನಿಲ್ಲಿಸಿದ ಅನ್ನೋದಕ್ಕೆ ಇದೇ ನೇರವಾದ ಸಾಕ್ಷಿ. ಕಾರಣ ಇಷ್ಟೇ, ನಮ್ಮಿಂದ ಮತ ಪಡಿತಾರೆ, ನಂತರ ನಮ್ಮಲ್ಲಿ ಬೀದಿಗೆ ಬಿಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈಗ ಕೆಲ್ಲೂರು ಸರ್ವೆ ನಂಬರ್ 1ರಲ್ಲಿ ಈಗಾಗಲೇ 4 ಎಕರೆ ಭೂಮಿ ಇದೆ ಅಂತ ನಾವು ಎಲ್ಲರೂ ಗುರುತಿಸಿ ಅದನ್ನ ಸರ್ಕಾರದ ಮಟ್ಟಿಗೆ ನಾವು ಕೊಟ್ಟಾಗ ಅದು ಬೇರೆ ವ್ಯಕ್ತಿಗಳು ಯಾರೋ ಆ ಗ್ರಾಮಕ್ಕೆ ಸಂಬಂಧಪಟ್ಟದವರು ಅಲ್ಲಿ ಬಂದು ಅದನ್ನ ಅಕ್ರಮವಾಗಿ ಮಂಜೂರು ಮಾಡಿಕೊಂಡು ಭೂಮಿಯನ್ನು ಒತ್ತುವರಿ ಮಾಡಿದ್ರು. ಅದ್ರ ಪ್ರಕಾರವಾಗಿ ನಾವು ಎಲ್ಲ ಇಲಾಖೆಗೂ ಅರ್ಜಿ ಕೊಟ್ಟು ನಮ್ಮ ಗ್ರಾಮಸ್ಥರ ಸಂಘಟನೆ ಮಾಡಿ ನಾವು ಕಾನೂನು ರೀತಿಯು ನಮ್ಮ ಮೇಲೆ ಕೇಸ್ಗಳಾಗಿದ್ದಾವೆ. ಹೋರಾಟಗಾರರಿಗೆ ಈ ಕೇಸು ಕೋರ್ಟು ಜೈಲು ಅನ್ನೋದು ಹೊಸದಲ್ಲ. ಪ್ರತಿಯೊಬ್ಬ ಹೋರಾಟಗಾರನಿಗೂ ಅದೊಂದು ದಿನನಿತ್ಯದ ಜೀವನ ಅಂತ ನಾನು ಹೇಳ್ಕೊಳ್ತಿದ್ದೀನಿ. ಯಾಕಂದ್ರೆ ಯಾರು ಹೋರಾಟಕ್ಕೆ ಬರ್ತಾರೆ ಅವರನ್ನ ಕುಗ್ಗಿಸುವ ರೀತಿಗಾಗಿ ಪ್ರಕರಣಗಳನ್ನು ದಾಖಲೆ ಮಾಡ್ತಾರೆ, ಬೆದರಿಕೆ ಹಾಕ್ತಾರೆ. ಆ ರೀತಿ ಬೆದರಿಕೆ ಹಾಕಿದ್ರೆ ಈ ದೇಶಕ್ಕೇನು ಸ್ವಾತಂತ್ರ್ಯ ಬಂತು ಅದು ಬರ್ತೇ ಇರಲಿಲ್ಲ. ಅವತ್ತಿನ ದಿನದಲ್ಲಿ ಗೋಲಿಬಾರ್ ಲಾಠಿ ಚಾರ್ಜ್ ಎಲ್ಲ ಮಾಡಿದ ಸಮೇತ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕಂತ ಹೋರಾಟ ಮಾಡಿದ ಪ್ರತಿಫಲವಾಗಿ ನಮಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ಅದೇ ರೀತಿಯಾಗಿ ಈ ಜಿಲ್ಲೆಯಲ್ಲಿ ಏನು ನಾವು ನಿವೇಶನ ರೈತರಿದ್ದೀವಿ, ಬಡ ಕಾರ್ಮಿಕರಿದ್ದೀವಿ, ನಮಗೇನಾದ್ರೂ ಇಲ್ಲಿಯ ನಿವೇಶನ ಬೇಕು, ಸ್ಮಶಾನ ಬೇಕಂದಾಗ ಎಲ್ಲವನ್ನು ಹೋರಾಟದ ಮೂಲಕನೇ ಪಡಿಬೇಕು. ಇದು ಯಾವ ಜನಪ್ರತಿನಿಧಿಗಳು ಮಾಡ್ಕೊಡಲ್ಲ. ಬರೀ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಮತ ಕೇಳ್ತಾರೆ, ಮತ್ತೆ ಆ ಜನರನ್ನ ಬೀದಿಗೆ ನಿಲ್ಲಿಸ್ತಾರೆ. ಇನ್ನು ಬೇರೆ ಬೇರೆ ಸಮುದಾಯಗಳಿದ್ದಾವೆ, ಬಲಿಷ್ಠ ಸಮುದಾಯಗಳು ಮತದಾನದ ಸಮಯದಲ್ಲಿ ಬರ್ತಾರೆ, ನಮ್ಮಿಂದ ಮತ ಪಡಿತಾರೆ. ಇವತ್ತು ಯಾರಾದ್ರೂ ನಮ್ಮ ಗ್ರಾಮದಲ್ಲಿ ಶ್ರೀಮಂತರು ನಮ್ಮ ಪರವಾಗಿ ಬಂದಿಲ್ಲ. ಬಂದಿರೋದು ಇದೇ ಬಡ ಜನತೆ, ಅವರ ನಾಯಕರುಗಳು. ನಿಮ್ಮಲ್ಲೊಂದು ಯೋಚನೆ ಇರಲಿ, ಎಲೆಕ್ಷನ್ ಟೈಮಲ್ಲಿ ಯಾರೇ ಬರ್ತಾರೆ ನಿಮಗೆ ಆಶ್ವಾಸನೆ ಕೊಡ್ತಾರೆ, ಅದು ಚುನಾವಣೆ ಟೈಮಿಗೆ ಮಾತ್ರ. ಆದ್ರೆ ನಮ್ಮ ಹಕ್ಕುಗಳನ್ನ, ನಮಗೆ ಸಿಗಬೇಕಾದ ಸೌಲಭ್ಯಗಳನ್ನ ಈ ರೀತಿ ಹೋರಾಟದ ನಮ್ಮ ಜನರೇ ಮಾಡಿ ಪಡಿಬೇಕೇ ಹೊರತು ಯಾವ ಮೇಲ್ವರ್ಗದ ನಾಯಕರು ಬರಲ್ಲ. ಹಾಗೆ ಹೋರಾಟದ ಕಿಚ್ಚು ಆಗಿರ್ಬೇಕು. ಇದು ಬರೀ ಪ್ರಾರಂಭ, ಇದು ನಮ್ಮ ಊರಿಂದ ಪ್ರಾರಂಭ, ಇದು ಎಲ್ಲಿಗೂ ಅಂತ್ಯ ಇಲ್ಲದಕ್ಕೆ ಇದು ಪ್ರಾರಂಭ, ನಿರಂತರ ಪ್ರಾರಂಭವಾಗಿರುತ್ತೆ. ಇದೇ 20 ವರ್ಷದ ಹಿಂದೆ ನಮ್ಮ ಹಿರಿಯರೆಲ್ಲ ಕೊಟ್ಟಂತ ಹೋರಾಟದ ಕರೆ ಇವತ್ತು ನಮ್ಮನ್ನು ಇಲ್ಲಿ ತನಕ ನಿಲ್ಲಿಸಿದೆ. ಇನ್ನು ಪ್ರತಿಯೊಂದು ಮನೆಯಲ್ಲೂ ಹೋರಾಟಗಾರರು ಹುಟ್ಟಬೇಕು, ಪ್ರತಿಯೊಬ್ಬರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಗ್ರಾಮದಲ್ಲಿ ಯಾರು ನಿವೇಶನ ರೈತಿದ್ದಾರೋ, ಯಾರು ಲೈನ್ ಮನೆಯಲ್ಲಿದ್ದಾರೋ, ಯಾರು ಬಾಡಿಗೆ ಮನೆಯಲ್ಲಿದ್ದಾರೋ ಅವರು ನಮ್ಮ ಅಣ್ಣ ತಮ್ಮದಿರಂತ ಅವ್ರ ಜೊತೆ ನಾವಿತ್ತು ಪ್ರತಿಯೊಬ್ಬರಿಗೂ ನಿವೇಶನ ಕೊಡಬೇಕು. ಜೊತೆಗೆ ಎಲ್ಲಾ ತಾಲೂಕಿನಲ್ಲಿ ಯಾವ ಗ್ರಾಮದಲ್ಲಿ ಹೋರಾಟ ಆಗ್ತಿದೆ ಅವರಿಗೆ ಬೆಂಬಲ ಕೊಡಬೇಕು. ಯಾಕಂದ್ರೆ ಅವರು ನಮ್ಮ ಸಹೋದರರೇ. ಈ ರೀತಿಯಾಗಿ ನಮ್ಮ ಈ ಒಂದು ಹೋರಾಟಕ್ಕೆ ನಮ್ಮ ಬೆನ್ನೆಲುಬಾಗಿ ಬಂದಿರುವಂತ ಎಲ್ಲಾ ಮೂಡಿಗೆರೆ ಹೋರಾಟಗಾರರಾಗಿರ್ಬೋದು, ನಮ್ಮ ಗ್ರಾಮಸ್ಥರಾಗಿರ್ಬೋದು, ಈ ಹೋರಾಟದಲ್ಲಿ ಬಂದು ಪಾಲ್ಗೊಂಡಿದ್ದಕ್ಕೆ ನಾವು ನಮ್ಮ ಸಮಿತಿಯ ಕಡೆಯಿಂದ ನಿಮಗೆ ಅನಂತ ಧನ್ಯವಾದಗಳು ತಿಳಿಸ್ತೀನಿ. ಜೊತೆಗೆ ನಮ್ಮ ಕೆಳಗೂರು ರಮೇಶ್ ಅವ್ರ ಬಗ್ಗೆ ನಾನು 2 ವಿಚಾರ ಮಾತಾಡಲೇಬೇಕು. ನಾವು ಈ ಮೂಡಿಗೆರೆಯಲ್ಲಿ ಅಂತ ಒಂದು ವ್ಯಕ್ತಿನ ನಾವು ಅವರ ಬೆಂಬಲಕ್ಕೆ ನಿಲ್ಬೇಕು. ಅವರ ಹೋರಾಟ ಏನಿದೆ ಅಂದ್ರೆ ಇಲ್ಲಿಯ ಸರ್ಕಾರಿ ಭೂಮಿ ಏನು ಅಕ್ರಮ ಇದೆ 10,000ಕ್ಕೆ ಅಧಿಕ, ಅದನ್ನ ಹಿಂಪಡೆದು ಸರ್ಕಾರ ಪ್ರತಿಯೊಂದು ಕುಟುಂಬಕ್ಕೂ 2 ಎಕರೆ ಕೊಡ್ಬೇಕನ್ನೋ ಅವರ ಒಂದು ಹೋರಾಟ. ಅಂತ ಹೋರಾಟಗಾರನ ಜೊತೆ ನಾವು ನಿಲ್ಬೇಕು. ನಮ್ಮ ಕುನ್ನಳ್ಳಿ ಹೋರಾಟಕ್ಕೂ ಅವರು ಬಂದ ನಂತರನೇ ಇದಕ್ಕೊಂದು ದೊಡ್ಡ ಮಟ್ಟದಲ್ಲಿ ಜೀವ ಬಂದಿದೆ. 20 ವರ್ಷದ ಹಿಂದೆ ನಾವು ಹೋರಾಟ ಮಾಡಿದ್ದ ಭೂಮಿಗೆ ಒಂದು ಜೀವ ಬಂದಿದೆ. ಈಗಾಗಲೇ ಬೇರೆ ವ್ಯಕ್ತಿಗಳು ಏನು ಬೇಲಿ ಹಾಕಿದ್ದಾರೆ. ನಾವು ಅಧಿಕಾರಿ ಲೆವೆಲ್ ಅಲ್ಲಿ ಒಂದು ರೀತಿ ಮಾತಾಡೋಣ, ಇಲ್ಲದೆ ಹೋದ್ರೆ ಇಷ್ಟೂ ಜನ ಸೇರಿ ಆ ಅಕ್ರಮವಾಗಿ ಬೇಲಿ ನಿರ್ಮಾಣ ಮಾಡಿ ತೆರವುಗೊಳಿಸಿ ನಾವೆಲ್ಲ ಅಲ್ಲಿ ಗುಡಿಸಲಾಗಿ ನಮ್ಮ ಭೂಮಿಯನ್ನ, ನಮ್ಮ ನಿವೇಶನ ನಾವೇ ಪಡೆಯೋಣ ಅಂತ ಈ ಮೂಲಕ ತಿಳಿಸ್ತಾ ನಿಮಗೆ ಎಲ್ಲರ ಜೊತೆಯಾಗಿರಿ. ಈ ಹೋರಾಟ ಇಲ್ಲಿಗೆ ಅಂತ್ಯ ಬೇಡ, ಇದು ಮುಂದುವರಿದ ಭಾಗವಾಗಿರ್ಬೇಕಂತ ತಿಳಿಸ್ತಾ ನಮ್ಮ ಹೋರಾಟಕ್ಕೆ ಬಂದಂತ ಎಲ್ಲಾ ನಮ್ಮ ನಾಯಕರುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತಿದ್ದೀನಿ. ಜೈ ಭೀಮ್, ಜೈ ಸಂವಿಧಾನ.